ನಮಸ್ಕಾರ. ಇವತ್ತು ಏನು ಮಹಿಳಾ ಮೀಸಲಾತಿ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಳ್ಳುವಲ್ಲಿ ವಿಫಲವಾಗಿದ್ದು, ನಮ್ಮೆಲ್ಲರಿಗೂ ಹೆಣ್ಮಕ್ಳಿಗೂ ವಿಶೇಷವಾಗಿ ಎಲ್ಲ ಮುಂಚೂಣಿಯಲ್ಲಿರುವಂತಹ ನಮ್ಮ ಹೆಣ್ಮಕ್ಳಿಗೆ ಮತ್ತು OBC ವರ್ಗದವ್ರಿಗೆ ಬಹಳ ಖುಷಿ ತರುವಂತ ವಿಷಯ. ಯಾಕಪ್ಪ ಅಂದ್ರ ಏನು ಕೇಂದ್ರ ಸರ್ಕಾರ ದೃಢ ನಿರ್ಧಾರ ಒಂದು ಎಲೆಕ್ಷನ್ ಟೈಮ್ದಲ್ಲಿ ಯಾವಾಗ್ಲೂ ನೋಡ್ತೀರಿ, ಕೇಂದ್ರ ಸರ್ಕಾರದವರು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಯಾವಾಗ್ಲೂ ಕೂಡ ಒಂದು ಚುನಾವಣೆ ಸಂದರ್ಭದಲ್ಲಿ ಅವರು ಒಂದು ಸಡನ್ ಆಗಿ ನಿರ್ಧಾರ ತಗೋತಾರೆ. ಏನಪ್ಪಾ ಅಂದ್ರ ಮಹಿಳೆಯರನ್ನ ವೋಟ್ ಬ್ಯಾಂಕ್ ಮಾಡ್ಬೇಕನ್ನೋ ಉದ್ದೇಶದಿಂದ ಅದು ಒಂದು ನಿರ್ಧಾರ ತಗೊಂಡ್ರು. ಬಟ್ ಆದ್ರೆ ನಮ್ಮ ಏನು ದಕ್ಷಿಣ ಭಾರತದ ಸಂಸದರು ಬಹಳ ಪ್ರಜ್ಞಾವಂತರು ಇರುವುದರಿಂದ ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಇದನ್ನ ಅವರು ವಿಫಲ ಮಾಡ್ಲಿಕ್ಕೆ ಕಾರಣೀಭೂತರಾದರು. ಯಾಕಪ್ಪ ಅಂದ್ರ ಮಹಿಳಾ ಮೀಸಲಾತಿ ಈಗ ಆಲ್ರೆಡಿ 2023ಕ್ಕೆ ನಾವು ರೆಡಿ ಮಾಡಿಟ್ಟಿದ್ದೀವಿ. ರಾಜೀವ್ ಗಾಂಧಿ ಅವರು ಇದು ಒಂದು ನಮ್ಮ ಮಹಿಳಾ ಮೀಸಲಾತಿಗೆ ಅನುಕೂಲವಾಗ್ಲಿ ಅಂತ ಹೇಳ್ಬಿಟ್ಟು ಅವಾಗಿಂದ ಕೂಡ ಅವರು ಎಲ್ಲ ರೀತಿಯಿಂದ ನಮ್ಗೆ ಸಪೋರ್ಟ್ ಮಾಡಿದ್ರು. ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಬಹಳ ಕೊಡುಗೆ ಕೊಟ್ಟಿದೆ. ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ, ಬಿಜೆಪಿ ಅವರು ಮಹಿಳಾ ಮಣಿಗಳು ಮಾತಾಡ್ತಾ ಇದ್ದಾರೆ ಏನ್ ಕೊಟ್ಟಿದೆ ಅಂತೇಳಿ ಹೇಳಕ್ಕೂ ಕೂಡ ಬಾಯಿ ಕೊಟ್ಟಿರೋದೇ ನಮ್ಮ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರ ಆ ಪ್ರಜ್ಞಾವಂತರಾಗ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾಲೇಜ್ಗಳು, ಸ್ಕೂಲ್ಗಳು ಕಾರಣ. ಅವ್ರು ಅರ್ಥ ಮಾಡ್ಕೋಬೇಕು. ಸಂವಿಧಾನವನ್ನು ಬರೆದಂತ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದ್ ರೀತಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪಾತ್ರ ಅಲ್ಲಿ ಕೊಟ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಇನ್ನೊಂದಿಷ್ಟು ಬಲ ತುಂಬಿದೆ ನಮ್ಮ ಕಾಂಗ್ರೆಸ್ ಪಕ್ಷ. ಯಾಕಪ್ಪ ಅಂದ್ರ ಪ್ರತಿಯೊಂದು ಹೆಣ್ಮಗಳು ಹೊರಗೆ ಬರ್ಬೇಕಪ್ಪ ಅಂದ್ರ ಏನೋ ಒಂದು ಇದ್ರೊಳಗ ಇರ್ತಿದ್ರು. ಆದ್ರೆ ಈ ಬಿಜೆಪಿ ಸರ್ಕಾರದಲ್ಲಿ ಒಂದು ಬಿಕ್ಕಟ್ಟಿನೊಳಗ ಇದಾರೆ ಹೆಣ್ಮಕ್ಳು ಅದು ಏನಪ್ಪ ಅಂದ್ರ ಈಗ ಮೋದಿ ಸರ್ಕಾರ ಅವರು ಏನ್ ಮಾಡ್ತಾ ಇದಾರೆ, ಮಹಿಳೆಯರಿಗೆ ಸ್ಥಾನಮಾನ ಕೊಡಲಿ ವಿಫಲ ಆಗ್ತಾ ಇದಾರೆ. ಇವರು 33% ಅನ್ನ 30 ತಿಂಗಳಾಯ್ತು ಕೊಟ್ಟು ಅಂಗೀಕಾರ ಮಾಡಿ ಅದನ್ನ ರೆಡಿಯಾಗಿ ಅವರು ಪ್ರೂವ್ ಮಾಡ್ಬೇಕಾಗಿತ್ತು. ಇಷ್ಟು ದಿನ ಯಾಕೆ ತಗೋಬೇಕಾಗಿತ್ತು? ಅವರು ಮಾಡ್ಬೇಕಾಗಿತ್ತಲ್ಲ ಅವಾಗನೇ. ಈಗ ಅದನ್ನ ಮಹಿಳಾ ಮೀಸಲಾತಿ ಅನ್ನೋ ಒಂದು ಹೆಸರನ್ನ ತಗೊಂಡು ಡಿಲಿಮಿಟೇಷನ್ ಅನ್ನೋ ಒಂದು ಕಾರ್ಯರೂಪಕ್ಕೆ ತರ್ಲಿಕ್ಕೆ ಹೊರಟಿದ್ದಾರೆ. ಅದು ಆಗಂಗಿಲ್ಲ, ಅದು ನಾವು ಮಾಡ್ಲಿಕ್ಕೆ ಬಿಡಂಗೂ ಇಲ್ಲ ಎಲ್ಲ ಮಹಿಳೆಯರು. ಇದು ಒಂದು ನಮಗೆ ಬಹಳ ಒಂದು ಗೆಲುವಿನ ವಿಷಯ ಅಂತ ಹೇಳ್ಬೋದು. ಆದ್ರೆ 33% ಮಹಿಳಾ ಮೀಸಲಾತಿ ಕೊಡ್ಲೇಬೇಕು. ಕೊಡಲ್ಲ ಅಂದ್ರೆ ನಾವು ಬಿಡಂಗಿಲ್ಲ. ನಾವು ಹೋರಾಟ ಮಾಡಾದ್ರೂ ನಾವು ತಗೊಳ್ತೀವಿ ಅಂತೇಳಿ ನಾವೊಂದು ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಮಹಿಳಾ ಮೀಸಲಾತಿ ಮಾಡ್ತಿದ್ರಪ್ಪ ಅಂದ್ರೆ ಓಕೆ, ಅದ್ರ ಜೊತೆ ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇದ್ರು? ಡಿಲಿಮಿಟೇಷನ್ ನಮ್ಗೆ ಯಾರಿಗೂ ಹೇಳಿಲ್ಲ. ನಮ್ಮ ಒಕ್ಕೂಟದ ಏನೋ ಒಂದು ಇದು ಇದೆ, ಆ ನಿರ್ಧಾರದಲ್ಲಿ ಅವ್ರಿಗೂ ಫೇಲ್ ಆಯ್ತು. ಡಿಲಿಮಿಟೇಷನ್ ಯಾಕೆ ಮಾಡಿದ್ರು? ಮಹಿಳಾ ಮೀಸಲಾತಿಗೆ ಯಾರ್ದು ನಮ್ದು ಕಾಂಗ್ರೆಸ್ ಸರ್ಕಾರದವ್ರಿಗೂ ವಿರೋಧ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಪಕ್ಷದಲ್ಲಿ ಒಂದು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಮಾಡಿದಂತ ಪಕ್ಷ ಯಾವ್ದಾದೈತಪ್ಪ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ನಮ್ಮ ಇಂದಿರಾ ಗಾಂಧಿ ಅವರು ಕೂಡ ಒಂದು ಮಹಿಳೆ. ಇನ್ನು ತನಕ ಅವ್ರು ಬಿಜೆಪಿ ಸರ್ಕಾರದಲ್ಲಿ ಯಾರು ಒಬ್ರು ಒಂದು ಮಹಿಳೆ ಆಗಿಲ್ಲ. ಇದಕ್ಕೆ ಮೇನ್ ರೂವಾರಿಗಳೇ ನಮ್ಮ ರಾಜೀವ್ ಗಾಂಧಿ ಅವರು. ಅವರ ಒಂದು ನೇತೃತ್ವದಲ್ಲಿ ಇದು ಒಂದು ಕಾನ್ಸೆಪ್ಟ್, ಮಹಿಳೆಯರಿಗೆ ಒಂದು ಅವಕಾಶ ಸಿಗ್ಲಿ ಅಂತೇಳಿ ಅನ್ನೋ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದು ನಮ್ಮ ರಾಜೀವ್ ಗಾಂಧಿ ಅವರು ನಮ್ಮ ಪಕ್ಷದಿಂದ. ಆಮೇಲೆ ದೇವೇಗೌಡರು ಅದನ್ನ ತಮ್ಮ ಇದ್ರೊಳಗೆ ಮಾಡ್ಕೊಂಡು ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿದ್ರು. ಮೋದಿ ಅವರು ಇದು ಡಿಲಿಮಿಟೇಷನ್ ಮಾಡ್ತಾ ಇರೋದಕ್ಕೆ ನಮ್ಮ ವಿರೋಧ. ಮಹಿಳಾ ಮೀಸಲಾತಿ ಮಾಡ್ಬೇಕಾಗಿತ್ತು 30 ತಿಂಗಳ ಹಿಂದೆನೆ ಸೆಪ್ಟೆಂಬರ್ 2023 ಇದು ಒಂದು ಅಂಗೀಕಾರ ಆಗಿತ್ತು. ಯಾಕೆ ಮಸೂದೆನ ಹೊರಡಿಸಿಲ್ಲ ಇವರು? ಅವಾಗ ಮಾಡ್ಬೇಕಾಗಿತ್ತು. ಮಹಿಳೆಯರ ಪರ ಅಲ್ಲ ಮೋದಿಜಿ ಅವ್ರಿಗೆ, ಅವ್ರ ಮನೆಯಲ್ಲಿ ಅವ್ರ ಮಹಿಳೆಗೆ, ಅವ್ರ ಹೆಂಡತಿಗೆನೆ ಅವ್ರು ನ್ಯಾಯ ಕೊಡ್ಸಕತ್ತಿಲ್ಲ. ನಮ್ಮ ದೇಶದ ಹೆಣ್ಮಕ್ಳಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ? OBC ವರ್ಗದವ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದಾರೆ ಇವರು. ಅವ್ರ ಮನೆಯಲ್ಲಿ ಅವರಿಗೆ ಮಹಿಳೆಗೆ ಹೆಣ್ಮಗಳಿಗೆ ತಾವು ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ. ದೇಶದ ಹೆಣ್ಮಕ್ಳಿಗೆ ಏನ್ ನ್ಯಾಯ ಕೊಡಿಸ್ತಾ ಇದಾರೆ ಇವರು?
ರಾಜಕಾರಣ ಮಾಡ್ತಾ ಇದ್ದಾರೆ ಮಹಿಳೆಯರನ್ನ ಇಟ್ಕೊಂಡು. ಇವರು ಮಹಿಳಾ ಪರವಾಗಿ ಇರುವಂತ ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಪರವಾಗಿ ಇರುವಂತದ್ದು ಏನಾದ್ರೂ ಇತ್ತಪ್ಪ ಅಂದ್ರೆ ಮಹಿಳೆಯರ ಪರವಾಗಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಮಹಿಳೆಯರಿಗೆ ಸ್ಪಂದನೆ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರ ಬರೀ ಮಹಿಳೆಯರನ್ನ ಇಟ್ಕೊಂಡು ರಾಜಕೀಯದಿಂದ ಇದನ್ನ ಮಾಡ್ತಾ ಇದ್ದಾರೆ. ಎಷ್ಟು ಜನ ಹೇಳ್ತಾ ಇದ್ದಾರೆ, ಎಷ್ಟು ಉತ್ತರ ಪ್ರದೇಶದಲ್ಲಿ ಎಷ್ಟು ಜನ ಅತ್ಯಾಚಾರಿಗಳು ಇದ್ದಾರೆ ಮಹಿಳೆಯರ ಪರವಾಗಿ, ಮಹಿಳೆಯರಿಗೆ ಎಷ್ಟು ಅತ್ಯಾಚಾರಿಗಳನ್ನ ಮಾಡಿದ್ದಾರೆ ಅವರು. ಇವರು ಮಹಿಳೆಯರ ಪರವಾಗಿದ್ದಾರಾ? ಯಾವ ನೈತಿಕತೆಯಿಂದ ಇವ್ರು ಹೇಳ್ತಾ ಇದಾರೆ ನಾವು ಮಹಿಳೆಯರ ಪರವಾಗಿ ಇದೀವಿ ಅಂತೇಳಿ? ಮಹಿಳಾ ವಿರೋಧಿಗಳು ಅಂತೇಳಿ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಹಿಳೆಯರಿಗೆ ಕೊಟ್ಟಂತ ಸ್ಥಾನಮಾನಗಳು ಬಿಜೆಪಿಯಲ್ಲಿ ಯಾರು ಕೊಟ್ಟಿದ್ದಾರೆ ಹೇಳಿ? ಬಿಜೆಪಿ ಅವರು ಉತ್ತರ ಕೊಡ್ಬೇಕು ನಮ್ಗೆ. ಯಾರಿದ್ದಾರೆ? ಇವತ್ತೇನಾದ್ರೂ ನೋಡ್ತಿದೀವಪ್ಪ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದಾನೇ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿರುವಂತದ್ದು. 33% ಮಹಿಳಾ ಮೀಸಲಾತಿಗೆ ಅಂಗೀಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ. ಡಿಲಿಮಿಟೇಷನ್ ಇವ್ರು ಯಾಕೆ ಮಾಡ್ತಾ ಇದ್ದಾರೆ? ಡಿಲಿಮಿಟೇಷನ್ ಮಾಡೋದ್ರಿಂದ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಕೂಡ ಅನ್ಯಾಯ ಆಗ್ತದೆ. ಸರಿ ಸಮನಾಗಿ ನೋಡುವಂತ ಪಕ್ಷ ಯಾವ್ದಾದಿತ್ತಪ್ಪ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನಮಗೆ ಮೀಸಲಾತಿ ವಿರೋಧ ಇಲ್ಲ, ಡಿಲಿಮಿಟೇಷನ್ ವಿರೋಧ ಇದೆ. ಮೀಸಲಾತಿಗೆ ನಮ್ದು ಸಂಪೂರ್ಣ ಅನುಮತಿ. ಇದು ನಾವು ಮಹಿಳಾ ಮೀಸಲಾತಿಗೆ ಏನು ಅದು ಬಿಲ್ ಪಾಸ್ ಮಾಡ್ತಾರೆ ಅದಕ್ಕೆ ನಮ್ದು ಅನುಮತಿ ಇದೆ. ಡಿಲಿಮಿಟೇಷನ್ಗೆ ನಮ್ದು ಅನುಮತಿ ಇಲ್ಲ. ಅದೇ ಏನ್ ಇವ್ರು ಹೇಳ್ತಾ ಇದಾರೆ, ತಾವು ಮಾಡಿ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಿಗೆ ಹೋದ್ರಂತೆ, ಆ ತರ ಆಗ್ಬಿಟ್ಟಿದೆ. ಸತ್ಯನ ಮಾತಾಡಕ್ಕೇನೋ ಅವ್ರಿಗೆ, ಯಾಕಂದ್ರೆ ಅವರು ಸುಳ್ಳುಗಳನ್ನ ಹೇಳ್ಕೊತ ಬಂದವ್ರಿಗೆ ಸತ್ಯ ಕರಗಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಲಕತ್ತದ. ನಮಗೆ ಬಂದ್ರೆ ಮಹಿಳೆಯರಿಗೆ ಎಲ್ಲಾ ರೀತಿಯಿಂದನೂ ಅನುಕೂಲ ಆಗ್ತಿತ್ತು. ಇವರು ಡಿಲಿಮಿಟೇಷನ್ ಮಾಡೋದ್ರಿಂದ ಹಿಂದುಳಿದ ವರ್ಗಗಳ ಹೆಣ್ಮಕ್ಳಿಗೆ ಬಹಳ ಲಾಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ರಾಜಕಾರಣದಲ್ಲಿ ಅವರು ಮುಂದೆ ಬರ್ಲಕ್ಕಾಗಲ್ಲ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅವರು ಮುಂದೆ ಹೋಗ್ಲಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಮಗೆ ಡಿಲಿಮಿಟೇಷನ್ ವಿರುದ್ಧ, ಮಹಿಳಾ ಮೀಸಲಾತಿಯಾಗಿ ನಾವು ಪರವಾಗಿದ್ದೀವಿ. ಅದನ್ನೇ ಇವ್ರು ಯಾಕೆ ಮಾಡಿಲ್ಲ, ಇಷ್ಟು ದಿನ ಯಾಕೆ ತಗೊಂಡ್ರು ಟೈಮ್ ಅಂತೇಳಿ ನಮ್ಮ ವಾದ. 30 ತಿಂಗಳಾಯ್ತು ಪಾಸ್ ಮಾಡಿ, ಈಗ ಯಾಕೆ ಮಾಡಕತ್ತಿಲ್ಲ ಅದನ್ನ ಅನುಮತಿ, ಯಾಕೆ ಇವ್ರು ಅಂಗೀಕಾರ ಮಾಡಿಲ್ಲ ಅಂತ ನಮ್ಮ ವಾದ. ಈಗ ಮಾಡ್ತಾ ಇದೀರಾ, ಮಾಡಿದ್ದು ಅದು ಮಹಿಳಾ ಮೀಸಲಾತಿನೇ ಮಾಡ್ಬೇಕಾಗಿತ್ತು. ಡಿಲಿಮಿಟೇಷನ್ ಯಾಕೆ ತಗೊಂಡ್ರಿ? ಡಿಲಿಮಿಟೇಷನ್ ಕೇಳಕ್ ನಮ್ಗೆ ಈಗ ಏನು ಇದ್ದಿದ್ದಿಲ್ಲ. ಅದು ಎಲೆಕ್ಷನ್ ಟೈಮ್ ನಲ್ಲೇ ನೀವು ಅಂದ್ರೆ ಎಲೆಕ್ಷನ್ಗೋಸ್ಕರ ಮಹಿಳೆಯರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ವಾದ. ಯಾವ್ದಾದ್ರೇನು ಮಹಿಳೆಯರದು ಪರವಾಗಿದ್ದಾಗ ಇದು ಸರ್ಕಾರದ ಐತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕನೇ ಬರುವಂತದ್ದು. ನಾನು ವಿದ್ಯಾವತಿ ಅಂಕಲ್ಗೆ ಅಂತೇಳಿ ಮಾಜಿ ಅಧ್ಯಕ್ಷ ಮಹಿಳಾ ಕಾಂಗ್ರೆಸ್ಸಿಗೆ ಅಂತ ಹೇಳೋಕೆ. ಈಗ 2023 ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದೊತ್ನೊಳಗ ಮೊದಲೇ ಆಗಿತ್ತು. ನಮ್ಮ ರಾಜೀವ್ ಗಾಂಧಿ ಅವರು ಈಗ ಜನತಾ ನಾವೆಲ್ಲ ನೋಡ್ತೀವಿ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಒಳಗೆಲ್ಲ 33% ಬಂದಿದೆ ಆಲ್ರೆಡಿ. ಅದು 2023 ಏನು ಜಾರಿ ಆಗ್ಯದಲ್ಲ, ಅದು ಏನದ ಯಥಾವತ್ತಾಗಿ ಜಾರಿ ಒಳಗೆ ತೊಗೊಂಬರ್ಬೇಕಾಗಿತ್ತು. ಅದ್ರೊಳಗೆ ಏನೋ ಮಾರ್ಪಾಡು ಮಾಡೋ ಅವಶ್ಯಕತೆನೇ ಇಲ್ಲ. ಈಗಾಗಲೇ ಮೀಸಲಾತಿ ಸಿಕ್ಕದ ಅದ್ರೊಳಗೆ, ಅದನ್ನ ಯಾಕೆ ಜಾರಿಗೆ ತೊಗೊಂಬಂದಿಲ್ಲ ಇವರು ಅನ್ನೋದನ್ನೇ ನಾವೆಲ್ಲರೂ ಕೇಳೋದು. ಈಗ ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳ್ತಾರಲ್ಲ, ಜನಸಂಖ್ಯೆ ಆಧಾರ ಹೆಂಗ್ ಮಾಡ್ತಾರೆ ಇವರು? ಈಗ ಉತ್ತರ ಭಾರತದೊಳಗೆ ಏನದ ಜನಸಂಖ್ಯೆ ಭಾಳ ಅದ, ದಕ್ಷಿಣ ಭಾರತಕ್ಕೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಈಗ ನಾವು 443 ಏನು ನಮ್ಮ 545 ಏನು ಬರ್ತಾವೆ ನಮ್ಮ ಸೀಟ್ಗಳು, ಅದು ಅಲ್ಲೆಲ್ಲ 800 ಮೇಲೆ ಹೋಗ್ತಾವೆ. ಹಿಂಗಾಗೋದ್ರಿಂದ ಏನಾಗ್ತದೆ? ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ತದೆ. ಹಿಂಗಾಗೋದ್ರಿಂದ ಏನಾಗ್ತದೆ? ಒಂದೇ ಕಡೆ ಸರ್ವಾಧಿಕಾರ ಆಗ್ತದೆ. ಉತ್ತರ ಭಾರತ ಗ್ರೇಟ್ ಆಗ್ತೈತಿ, ನಮ್ಮ ದಕ್ಷಿಣ ಭಾರತ ಕೆಳಗೆ ಉಳಿತೈತಿ. ಉತ್ತರ ಭಾರತ ತಮ್ಮ ಕೈಯೊಳಗೆ ತಗೊಂಡ್ರು ಅಂದ್ರೆ, ಈಗ ಅವ್ರ ಉದ್ದೇಶ ಏನದು ಅಂತಂದ್ರೆ ಪೂರ್ತಿ ಉತ್ತರ ಭಾರತ ತಮ್ಮ ಕೈಯೊಳಗೆ ಬಂತು ಅಂದ್ರೆ ಅಲ್ಲಿ ಮೆಜಾರಿಟಿ ಹೆಚ್ಚಾಗೋದ್ರಿಂದ ಜನಸಂಖ್ಯೆ ಆಧಾರದ ಮೇಲೆ
ಮೆಜಾರಿಟಿ ಹೆಚ್ಚಾಗೋದ್ರಿಂದ ನಾಳೆ ಇವರು ಸಂವಿಧಾನಕ್ಕೂ ಕೂತು ತಗೊಂಡ್ಬರ್ತಾರೆ. ತಿದ್ದುಪಡಿ ಬೇಕಾದ ತಿದ್ದುಪಡಿ ಮಾಡ್ಬೋದು, ಇವರು ಸಂವಿಧಾನನೇ ಇಲ್ಲಾಗಿಲ್ಲ ಮಾಡಿಸ್ಬಹುದು. ಈ ನಿಟ್ಟಿನೊಳಗೆ ಅವ್ರು ವಿಚಾರ ಮಾಡಕತ್ತಾರೆ. ಮುಂದಿನ ಎಲ್ಲಾನು ವಿಚಾರ ಮಾಡಿ ಅವ್ರು ಏನೇ ಜನಸಂಖ್ಯೆ ಆಧಾರದ ಮೇಲೆ ಆಗಲಿ ಅಂತ ಹೇಳ್ತಾರೆ. ನಮ್ದು ಏನದ, ನಾವು ಪೀಪಲ್ ನಮ್ದೇನದ ಮೊದ್ಲಿಂದ ಏನದಲ್ಲ ಅಜೆಂಡಾ ಆ ಪ್ರಕಾರ ಹೋಗ್ಲಿ. ಜನಸಂಖ್ಯೆ ಆಧಾರ ಬೇಡ ನಮಗೇನದ ನಮ್ಮ ಇದ್ದಿದ್ರೊಳಗೆ ಮಹಿಳೆಯರಿಗೆ ನೀವು 10% ಕೊಡ್ತೀರಾ, ಪರ್ಸೆಂಟೇಜ್ ಕೊಡ್ರಿ, ಎಷ್ಟು ಕೊಡ್ತೀನಿ ಕೊಡ್ರಿ. ಎಲ್ಲಾನು ನಮ್ಮ ರಿಪ್ರೆಸೆಂಟೇಷನ್, ಪೀಪಲ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ ಅಂತದ, ಅದ್ರ ಪ್ರಕಾರ ನೀವು ಕೊಡ್ರಿ. ಅದ್ರ ಪ್ರಕಾರ ಕೊಟ್ರೆ ಏನಾಗ್ತದೆ, ನಮ್ಗೆ ಆಲ್ರೆಡಿ 33% ನಮ್ಗೆ ಎಷ್ಟು ಬರ್ಬೇಕು ಸೀಟ್ ಅಷ್ಟು ಬಂದೇ ಬರ್ತಾವೆ. ಉತ್ತರ ಭಾರತಕ್ಕೆ ಎಷ್ಟು ಬರಬೇಕು ಅಷ್ಟು ಬಂದೇ ಬರ್ತಾವೆ. ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋ ಸಲುವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಡಿವೈಡ್ ಮಾಡಕತ್ತಾರ. ಇದು ಇಷ್ಟು ಕೆಟ್ಟ ಪರಿಸ್ಥಿತಿಗೆ ಹೋಗ್ತದಂದ್ರೆ ಮುಂದೊಂದು ಕಾಲಕ್ಕೆ ಬಹುತರ ದೇಶ ಎರಡು ಆಗೋ ಪರಿಸ್ಥಿತಿನೂ ಬರ್ಬೋದು. ಆ ಒಂದು ಕೆಟ್ಟ ಪರಿಸ್ಥಿತಿ ಬರಬಾರ್ದು ನಮ್ಮ ದೇಶಕ್ಕೆ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಅದನ್ನೇ ಹೇಳಿದರು, ನಮ್ಮ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ, ಈಗಾಗಲೇ ಜಾರಿಯೊಳಗೆ ಬಂದಿರ್ತದೆ, ಅದಕ್ಕೆ ನಮ್ಮದು ತಕರಾರಿಲ್ಲ. ಆದರೆ ಈಗ ಇಲೆಕ್ಷನ್ ಟೈಮ್ದೊಳಗೆ ನೀವು ಇದನ್ನ ಯಾಕೆ ತೊಗೊಂಡು ಬಂದ್ರಿ, ಅದ್ರ ಜೊತೆಗೆ ಯಾಕೆ ಸೇರಿಸಿದ್ರಿ, ಇದನ್ನು ಅವ್ರು ಸೆಪ್ರೇಟ್ ಮಾಡಬೇಕಾಗಿತ್ತು. ಮತ್ತು ಅವ್ರ ಉದ್ದೇಶ ಹೆಂಗಿತ್ತು ನೋಡ್ರಿ, ಇದು ಬಿಲ್ ಜಾರಿ ಆಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕಾಗಿನೇ ಮೊದಲೇ ಅವರು ಬ್ಯಾನರ್ಗಳನ್ನೆಲ್ಲ ಪ್ರಿಂಟ್ ಮಾಡ್ಕೊಂಡು ಬಂದ್ಕೊಂತಾರೆ. ಇವ್ರಿಗೆ ಆಗ್ತದೋ ಇಲ್ಲ ಅನ್ನೋದು ಹೆಂಗೆ ಗೊತ್ತಿತ್ತು ರೀ, ಮೊದಲು ಆಗೋದಿಲ್ಲ ಅಂತ ಗೊತ್ತಿತ್ತು ಅಂತ ಗೊತ್ತಾಗ್ತದಲ್ಲ ಇದ್ರ ಮೇಲಿಂದ. ಅವರೆಲ್ಲ ನಾವು ಶೋಭಾ ಕರಂದ್ಲಾಜೆಗೆ ಅದೆಲ್ಲ ನೋಡಿದ್ವಿ. ಒಮ್ಮೆ ನಮಗೆ ಅಧಿವೇಶನದಿಂದ ಹೊರಗೆ ಬಂದ ಕೂಡಲೇ ಎಲ್ಲರೂ ಹಿಡ್ಕೊಂಬಂದ್ರೆ ಬ್ಯಾನರ್, ಎಲ್ಲಿತ್ತು ಇವ್ರ ಕಡೆ ಬ್ಯಾನರ್, ಯಾರು ಮಾಡಿ ಕೊಟ್ಟಿದ್ರಿ ಇವ್ರಿಗೆ, ಅಡ್ವಾನ್ಸ್ ಆಗಿ ಹೆಂಗೆ ಗೊತ್ತಿತ್ತು ಇವ್ರಿಗೆ, ಯಾಕಂದ್ರೆ ಇದೆಲ್ಲ ಟ್ಯಾಕ್ಟಿಕ್ಸ್ ಅದ. ಮೊದಲು ಅವ್ರಿಗೆ ಗೊತ್ತಿತ್ತು ಮಹಿಳಾ ಮೀಸಲಾತಿ ಇಟ್ಕೊಂಡು ಬಂದೀವಿ ಅಂದ್ರೆ ಇವ್ರು ಅದ್ರ ಜೊತೆಗೆ ಇದನ್ನು ಡಿಮ್ಯುನಿಟೇಷನ್ ಇದನ್ನು ರಿಜೆಕ್ಟ್ ಮಾಡೇ ಮಾಡ್ತಾರ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರದ್ದೇನು ಉದ್ದೇಶ, ಮಹಿಳೆಯರ ವಿರೋಧದಾರ ಕಾಂಗ್ರೆಸ್ನವರು ಅಂತ ತೋರಿಸ್ಬೇಕಾಗಿತ್ತು. ಆ ತೋರಿಸೋ ಉದ್ದೇಶಕ್ಕಾಗಿ ಇದನ್ನು ಮಾಡ್ಯಾರ. ಇದು ನಿಜವಾಗಿ ಮಹಿಳಾ ಕಾಂಗ್ರೆಸ್ಗಾಗಲಿ ಮಹಿಳೆಯರಿಗಾಗಲಿ ಮುಂದೆ ತೊಗೊಂಡ್ಬರ್ಬೇಕು ಅನ್ನೋಂಥ ಯಾವುದೋ ಉದ್ದೇಶ ಅವ್ರಿಗಿಲ್ಲ. ಅದು ಇದ್ದದ್ದು ಕೇವಲ ಕಾಂಗ್ರೆಸ್ನವ್ರಿಗೆ. ಇವ್ರದ್ದು ಏನದ ಕಣ್ಣು ಒರೆಸೋ ತಂತ್ರ. ಹೇಳಿದ್ರಲ್ಲ ಇವರು ಮಹಿಳೆಯರಿಗೆ ಅವರು ಪ್ರಾತಿನಿಧ್ಯ ಕೊಡ್ತಿದ್ರು ಅಂದ್ರೆ ತಮ್ಮ ಹೆಂಡತಿ ಮೊದಲು ಕೊಡ್ರಿ, ಹೆಂಡತಿ ಅಂತ ಒಪ್ಕೊಳ್ರಿ. ಆಕೆಗೆ ನೀವು ಮೊದಲು ಎಲ್ಲಿದ್ದಾಳೆ ಆಕೆ ಹೆಂಡತಿ ಅನ್ನೋದೇ ಪತ್ತೆ ಇಲ್ಲ. ಅದು ನೀವು ಮಹಿಳೆಯರಿಗೆ ಏನು ಪ್ರಾತಿನಿಧ್ಯ ಕೊಡ್ತಾರ್ರಿ, ಯಾವ ಮಹಿಳೆಯರಿಗೆ ಏನು ಪ್ರಾತಿನಿಧ್ಯ ಕೊಡ್ತಾರೆ ಇವರು, ನಮ್ಮ ಮಹಿಳಾ ವಿರೋಧಿ ಇದ್ದಾರ ಅಂತ ಹೇಳ್ತಾರೆ. ಇವ್ರು ಮೊದಲ ವಿರೋಧಿ ಇವರೇ ಇದಾರ, ಮಹಿಳಾ ವಿರೋಧಿಗಳು ಮೊದಲನೇ ವಿರೋಧಿನೇ ಅವರೇ ಇದ್ದಾರೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಎಂದೂ ಇಲ್ಲ, ಇದ್ದೂ ಇಲ್ಲ. ಯಾಕಂದ್ರೆ ಪ್ರತಿಭಾ ಪಾಟೀಲ್ ಅವ್ರಿಗೆ ಮಾಡಿದವರು ಮಹಿಳೆಯರು, ನಮ್ಮ ಕಾಂಗ್ರೆಸ್ನವರು ರಾಷ್ಟ್ರಪತಿ ಮಾಡಿದರು. ಆಮೇಲೆ ಇವ್ರು ದ್ರೌಪದಿ ಮುರ್ಮು ಅವ್ರಿಗೆ ಮಾಡಿದರು. ಕಾಂಗ್ರೆಸ್ನೊಳಗೆ ಇಂದಿರಾ ಗಾಂಧಿ ಅವ್ರು ಆದರು. ಇವರೆಲ್ಲ ಆಗ್ಯಾರ, ಯಾರಾಗ್ಯಾರ ಕಾಂಗ್ರೆಸ್ನೊಳಗೆ, ಎಲ್ಲಿ ಆಗಿಲ್ಲ. ಎಲ್ಲೇ ಇರಲಿ ನಮ್ಮ ಕರ್ನಾಟಕ ಅಂತ ಒಂದೇ ಅಲ್ಲ, ಇಡೀ ದೇಶದೊಳಗೆ ನೋಡ್ರಿ ಎಲ್ಲ ಕಡೆನೂ ಕಾಂಗ್ರೆಸ್ಸು ಒಳ್ಳೆಯ ಅಭಿಪ್ರಾಯದಿಂದ ಮಹಿಳೆಯರಿಗೆ ಮೀಸಲಾತಿ ಕೊಟ್ಕೊತ ಬಂದದ. ನಮ್ಮ ರಾಜೀವ್ ಗಾಂಧಿ ಅವ್ರು ಮಾಡಿದ್ರು ಅಂತೇಳಿ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಒಳಗೆ ಎಷ್ಟು ಜನ ಮಹಿಳೆಯರು ಬಂದಾರೆ. ಎಲ್ಲ ಮಹಿಳೆಯರು ನಮ್ಮನ್ನು ಕೊಂಡಾಡ್ತಾರೆ ಇವತ್ತು ಕಾಂಗ್ರೆಸ್ಸನ್ನು. ಅದನ್ನ ಇವ್ರು ಮಾಡಲಿಲ್ಲ. ನಾವು ಕಾಂಗ್ರೆಸ್ಸಿಗೆ ಯಾವಾಗಲೂ ಮಹಿಳಾ ಮೀಸಲಾತಿಗೆ ಯಾವಾಗಲೂ ವಿರೋಧ ಇಲ್ಲ. ಈ ನಿಟ್ಟಿನೊಳಗೆ ಅವ್ರು ಮಾಡ್ತಿದ್ರು ಅಂದ್ರೆ ನಮ್ದು ಯಾವುದೂ ತಕರಾರಿಲ್ಲ. ಇವ್ರು ಡಿವೈಡ್ ಮಾಡ್ತಿದ್ರು ಅಂತಂದ್ರೆ ಆ ಪಾಲಿಸಿಗೆ ನಾವು ಒಪ್ಪಂಗಿಲ್ಲ. ಪೀಪಲ್ಸ್ ಆ್ಯಕ್ಟ್ ಏನೇ ಅದಲ್ಲ ಅದ್ರ ಪ್ರಕಾರ ಇವ್ರು ಮಾಡಿ ಅದನ್ನು ನಾವು ಒಪ್ಕೋತೀವಿ. ಅದು ಎಷ್ಟು ಪರ್ಸೆಂಟೇಜ್ ಬರ್ತದೆ ಅಷ್ಟು ಪರ್ಸೆಂಟೇಜ್ ಈಗ ಇದ್ದಷ್ಟೇ ಬರ್ತದೆ. ನಮ್ಮ ಪರ್ಸೆಂಟೇಜ್ ನಮಗೆ ಹೆಚ್ಚಾಗ್ತಾವೆ, ಅವ್ರದ್ದು ಎಷ್ಟು ಆಗ್ತಾವೆ ಅವ್ರದ್ದು ಅಷ್ಟು ಲಿಮಿಟ್ ಮೇಲೆ ಆಗ್ತದೆ. ಅದ್ರ ಮೇಲೆ ಇವ್ರು ಕೊಡಲಿ. ಈ ನಮ್ಮ 543 ಅದಾವಲ್ಲ ಅದ್ರೊಳಗೆ ನೀವು ಮಹಿಳೆಯರಿಗೆ ಕೊಡ್ರಿ ಮೀಸಲಾತಿ, ಅವರು ಕೊಡಲಿ ಮಹಿಳಾ ಮೀಸಲಾತಿ ಎಷ್ಟದ ಅಷ್ಟರೊಳಗೆ. ನಾವು ಅದಕ್ಕೆ ವಿರೋಧಿಲ್ಲ. ಈ ನಿಟ್ಟಿನೊಳಗೆ ಯಾವಾಗಲೂ ಮಹಿಳೆಯರ ಸಲುವಾಗಿನೇ ಕಾಂಗ್ರೆಸ್ ಅದ ಅಂತ ಅನ್ನೋದನ್ನು ಒತ್ತಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ನಾವು ಅದ್ರ ಜೊತೆಗೆ ಅದೀವಿ. ಈ ಹೋರಾಟ ನಾವು ಮುಂದುವರಿಸ್ತೇವೆ. ಈ ಹೋರಾಟ ಎಲ್ಲಿ ತನಕ ಅಂದ್ರೆ ಮಹಿಳಾ ಮೀಸಲಾತಿ ಜಾರಿ ಆಗೋ ತನಕನೂ ನಮ್ಮ ಹೋರಾಟ ಮುಂದುವರಿತದೆ. ಇದ್ರೊಳಗೆ ಮಹಿಳೆಯರು ಅಂತಂದ್ರೆ ಎಲ್ಲರೂ ಬರ್ತಾರೆ, ಎಲ್ಲ OBC ಹಿಡ್ಕೊಂಡು ಎಲ್ಲ ಮಹಿಳೆಯರು ಇದ್ರೊಳಗೆ ಬರ್ತಾರೆ. ಅದಕ್ಕಾಗಿ ಎಲ್ಲ ಮಹಿಳೆಯರಿಗೂ ಅವಕಾಶ ಸಿಗಬೇಕು. ನಮ್ಮ ರಾಜೀವ್ ಗಾಂಧಿ ಅವ್ರು ಕಂಡಂಥ ಕನಸು ಮತ್ತೊಮ್ಮೆ ಸಫಲ ಆಗಬೇಕು ಅಂತ ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ.